ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ. ಮೋಕ್ಷ ಅಂದ್ರ ನಾವೇನ್ ತಿಳ್ಕೊಂಡಿವಿ, ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗದಂತ ತಿಳ್ಕೊಂಡಿ. ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ. ದುಃಖ ಇರಲಾರ್ದಂಗೆ ಇರುವುದು. ಆನಂದವೇ ಮೋಕ್ಷ. ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ. ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ, ಅದಕ್ಕೆ ದುಃಖ ಆಗೈತಿ. ಏನೋ ಬಯಸ್ತೀವಲ್ಲ, ದುಃಖ ಆಗ್ತೈತಿ. ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವ ನಾವು, ಅದಕ್ಕೆ ದುಃಖ ಆಗ್ತೈತಿ. ಮತ್ತು ನೀವು ಅನ್ಬೋದು, ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ನಡೀತೈತೇನ್ರಿ ಗುರುಗಳ? ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ, ಬಯಸದೇ ಇದ್ರೆ ಜೀವನ ನಡೀತೈತೇನು? ಈಗ ಒಬ್ಬ ವಿದ್ಯಾರ್ಥಿ ಅದಾನ, ಓದ್ತಾನ ಪಾಪ ಕಷ್ಟಪಟ್ಟು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು? ಒಬ್ಬ ಯುವಕ ಅದಾನ, ವ್ಯಾಪಾರ ಮಾಡ್ತಾನ, ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು? ಒಬ್ಬ ಓದು ಹುಡುಗದ, ನಾನು IAS ಮಾಡಬೇಕು, UPSC ಕೋಚಿಂಗ್ ತಗೊಂಡು ಪಾಸ್ ಆಗಬೇಕು ಅಂತಾನ. ಅಲ್ಲ, ಬಯಸುವುದು ತಪ್ಪೈತೇನು? ಬಯಸುವುದು ತಪ್ಪಲ್ಲ. ಯಾಕೆ ಬಯಸಬಾರ್ದು ಅಂದ್ರು ಅಂದ್ರ ಬಯಸಿದ್ದು ತಪ್ಪಲ್ಲ, ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ. ಅದರಿಂದ ದುಃಖ ಆಗೈತಿ. ಬಯಸುವುದು ತಪ್ಪಲ್ಲ, ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು. ಈ ಜಗತ್ತಿನೊಳಗೆ ನಾವೇನು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ವಿಪರ್ಯಾಸ. ಅದಕ್ಕ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ. ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ. ಈ ಜಗತ್ತೈತಲ್ಲ, ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ. ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗ, ನಾ ಅಂದಾಗ ಮಳಿ ಬರ್ಬೇಕು, ನಾ ಅಂದಾಗ ಮಳಿ ಹೋಗ್ಬೇಕು. ಈಗ ನಾ ಅಂತೀನಿ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳಿ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ. ನಿಮಗೂ ತಲೆ ಕೆಟ್ಟೈತಿ ಅಂದ್ರೆ ನಮಗೇನ್ರ ತಲೆ ಕೆಟ್ಟೈತೇನ ಅಂತೈತದ. ನಾವು ಅನ್ಕೊಂಡಂಗ ಗಾಳಿ ಬೀಸಬೇಕು, ನಾವು ಅನ್ಕೊಂಡಂಗ ಹೊಳಿ ಹರಿಬೇಕು, ನಾವು ಅನ್ಕೊಂಡಂಗ ಬೆಳಿ ಬರ್ಬೇಕು. ಇದು ಯಾವುದು ನಡೆಯುವುದಿಲ್ಲ ಇಲ್ಲಿ. ಈಗೊಂದು ಗಿಡ ಐತಿ, ಈ ಗಿಡದಾಗಿನ ಒಂದು ಸಣ್ಣ ಎಲಿ ನಾ ಅಳಿಗಾಡ್ದಾಗ ಗಿಡ ಅಳಿಗಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತೈತೇನು? ನಡೆಯುವುದಿಲ್ಲ. ಗಿಡ ಅಳಿಗಾಡ್ದಾಗ ಎಲಿ ಅಳಿಗಾಡ್ಬೇಕು, ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನೆ ಇರ್ಬೇಕಾಗ್ತೈತಿ. ಹಂಗ ಈ ಜಗತ್ತನ್ನೋದೊಂದು ದೇವನ ವೃಕ್ಷ. ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲಿ. ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನ ಅವಾಗ ನಾ ಅಳಿಗಾಡ್ಬೇಕು, ಸುಮ್ಮನೆ ಇರುವಂದಾಗ ಸುಮ್ಮನೆ ಇರ್ಬೇಕು, ತಿಳ್ಕೊಂಡಿರ್ಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲಿ ಅಷ್ಟೇ ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರ್ಬೇಕಷ್ಟೆ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ನಾವು ಬಯಸುವುದು ತಪ್ಪಲ್ಲ, ಆದ್ರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತೇನು? ಈಗ ತಂದೆ ತಾಯಿ ಇರ್ತಾರ, ಅವ್ರಿಗೊಂದು ಅಪೇಕ್ಷೆ ಇರ್ತೈತಿ, ನನ್ನ ಮಕ್ಕಳು ಮುಂದೆ ಬಹಳ ದುಡ್ದು ಹಾಕ್ತಾರೆ ನನಗಂತ. ಈಗ ಸಣ್ಣ ಹುಡುಗರು ಇರ್ತಾವ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವು ಅಂಬೆಗಾಲ್ ಇಟ್ಕೊಂಡು ಅಪ್ಪನ ಎದಿ ಮ್ಯಾಲ ಹಿಂಗ ಅಂಬೆಗಾಲ್ ಇಟ್ಕೊಂಡು ಬರ್ತಿರ್ತಾರ. ಅಪ್ಪ ವಿಡಿಯೋ ಮಾಡ್ತಿರ್ತಾನ. ವಿಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವಾಟ್ಸಪ್ನಾಗ ಹಾಕ್ತಾನೆ, ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತ. ಮುಂದೆ ದೊಡ್ಡವಕ್ಕನ್, ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದಿ ಮೇಲೆ ಕಾಲ್ ಕೊಡ್ತಾನ. ಮತ್ತ ಅವಾಗೂ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಹಾಕ್ಬೇಕು. ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ? ಅವಾಗ ಚಿನ್ನನ ವಿಡಿಯೋ ವೈರಲ್ ಅವಾಗ ವಿಡಿಯೋ ಮಾಡೋದ್ರಲ್ಲಿ ಕಂಪ್ಲೇಂಟ್ ಕೊಡ್ತಾನ. ಇವು ಮಕ್ಕಳಲ್ರಿ ಒಲೆ ನಿಕ್ಕಳಿವು ಅಂತ. ಅಂದ್ರೆ ನಾ ಬಯಸ್ದಂಗ ನಡೆಯುವುದಿಲ್ಲ ಇಲ್ಲೆಲ್ಲ. ಈಗ ಹತ್ತಿರ್ತಾಳ, ಸೊಸಿ ಬಂದು ಕೂಡಲೇ ಬಿಸೇದ್ ಮಾಡಿ ಹಾಕ್ತಾಳಂತ ಆಕಿಗೆ ಅಪೇಕ್ಷೆ ಇರ್ತೈತಿ. ಹಂಗ ನಡೀತೈತೇನೆ ಎಲ್ಲರ ಮನ್ಯಾಗ ಹೇಳ್ರಿ ನೀವು. ಆಕಿ ಹೊಸದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು, ನಿನಗೆ ಇಡ್ಲಿ ಮಾಡಕ್ ಬರ್ತಾನೆ? ಇಡ್ಲಿ ಬರ್ತಾನಂತ ಬರ್ತೈತಿ. ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ರೊಟ್ಟಿ ಪಲ್ಯ ಬರ್ತೈತಿ. ಅವಾಗ ಆಯ್ತಂದ್ರೆ ಇದೆಲ್ಲ ಬರ್ತೈತೆ ನಿನಗೆ? ಇದು ಎಲ್ಲ ಬರ್ತೈತಿ. ಹೋಟೆಲ್ನಾಗ ಆರ್ಡರ್ ಕೊಟ್ಟು ಇದಕ್ಕಿಂತ ಜಾಸ್ತಿನೇ ಬರ್ತೈತೆ ಅಂದ್ರೆ ಅಪೇಕ್ಷೆ ಐತಿ, ಆದ್ರೆ ಈಡೇರ್ತಾವನ್ನೆಲ್ಲರೂ. ಅದಕ್ಕೆ ಗೊತ್ತಿರಬೇಕು, ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಸಿಗುವುದಿಲ್ಲ. ಮತ್ತೆ ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತಂತನೂ ಇಲ್ಲ ಈ ಜಗತ್ತಿನಲ್ಲಿ. ಇದು ತಿಳ್ಕೊಂಡಿರ್ಬೇಕು ಮನುಷ್ಯ. ನಮಗೇನು ಸಿಕ್ಕೈತಿ
ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ. ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ, ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದ್ ದಿವ್ಸ ದುಃಖ ಕೊಟ್ಟು ಹೋಗ್ತೈತೆ. ಅದು ನಿನಗೆ ಏನು ಧಕ್ಕೈತಿಲ್ಲ ಅದು ಯಾವಾಗ್ಲೂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ನಿನಗೊಂದು 10 ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರ 10 ಹೋಳಿಗೆ ಉಂಡ್ರೆ ಸುಖ ಆದ್ರೆ ಒಂದು 50 ಹೋಳಿಗೆ ನೀಡ್ತೀನಿ ಪೂರ್ಣವಾಗಿ ತೆಗಿರಿ ಅಂತ ಅಂದ್ರ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ, ಒಮ್ಮೆ ಅದನ್ನ ಸರಸದಾಗ ಸುಖ ಆಗೈತಿ ಅಷ್ಟ. ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ಒಂದು ದೊಡ್ಡ ಮನೆ ಕಟ್ಟಿಸ್ತೇಪ್ಪ, 4-5 ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡ್ಕೊಂಡಿರ್ತಾನ, ಇದು ನಾ ಕಟ್ಟಿಸಿದ ಮನೆ ಅಂತ. ಆಶ್ಚರ್ಯ ಏನು ಅಂದ್ರೆ, ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಂ ನಂದ ಇರ್ತೈತೆ ಅಂತ ಇಲ್ಲ. ಇಲ್ಲಿ ಯಾವುದು ನಿನಗೊಂದು ದಿವಸ ಬೆಡ್ರೂಮ್ ಆಗಿತ್ತಲ್ಲ, ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತಿ, ಅದೇ ರೂಮ್ನಾಗ ಹಾಕ್ತಾರೆ ನಿನಗಷ್ಟೇ. ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ತಿಳ್ಕೊಂಡಿರ್ಬೇಕು, ನನಗೆ ಇಲ್ಲಿ ನಾ ಬಯಸಿದ್ದು ಸಿಗೋದಿಲ್ಲ, ಸಿಕ್ಕಿದ್ದ ಖಾಯಂ ಸುಖ ಕೊಡೋದಿಲ್ಲ. ಅದಕ್ಕೆ ದೇವ್ರು ಏನು ನನ್ನ ಪಾತ್ರೆಯೊಳಗೆ ಹಾಕ್ಯಾನ ಅದನ್ನ ಉಂಡು ಸಂತೋಷವಾಗಿರೋದಷ್ಟೆ. ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದ್ರೆ, ದೇವ್ರು ಏನು ನನ್ನ ಉಡ್ಯಾಗ ಹಾಕ್ಯಾನ, ಇನ್ನೊಬ್ಬರ ತಾಟಿನಾಗ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ, ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ. ಇದು ಜೀವನ್ ಮುಕ್ತ ಅವಸ್ಥೆ ಅಂತ.